ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ ಆತ್ಮೀಯರೇ. ಚಿತ್ತಾಪುರದ ಪಥ ಸಂಚಲನ RSS ಯಶಸ್ವಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಪ್ರಿಯಾಂಕ ಖರ್ಗೆ ಅದರ ವಿರುದ್ಧವಾಗಿ ತಮ್ಮ ಟೀಕಾಸ್ತ್ರವನ್ನು ಮುಂದುವರಿಸಿದ್ದಾರೆ. ಇದು ಸರಿನೋ ತಪ್ಪೋ? ಯಾಕಂದ್ರೆ 100 ವರ್ಷಗಳಲ್ಲಿ 7 ಬೆಳೆ ಕಂಡದಿಲ್ಲ ಅಂತಲ್ಲ, ಒಂದು ಸಂಘಟನೆ ಬೆಳೆದದ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬೆಳೆದದ. ಅದಕ್ಕೆ ಅನೇಕ ರೀತಿ ಸವಾಲುಗಳು ಬಂದು ಹೋಗಿದ್ದಾವ, ಎದುರಿಸಿದ್ದಾರೆ, ಗೆದ್ದಿದ್ದಾರೆ, ಉಳಿದಿದ್ದಾರೆ, ಮುಂದುವರಿಸಿದ್ದಾರೆ. ಅದು ಇಲ್ಲಿವರೆಗೆ ಅವರು ಸಾಧಿಸಿದ್ದೇನು ಅಂತಂದು ಸರ್ಕಾರ ರಚನೆ ಮಾಡಿದ್ದಾರೆ ಮೋದಿಯವರ ಮತ್ತು ವಾಜಪೇಯಿಯವರ ನೇತೃತ್ವದಲ್ಲಿ. ಆ ಸರ್ಕಾರ ರಚಿಸೋದಷ್ಟಲ್ಲ, ಮತ್ತು ಸಂಘಟನೆ ಸೋಷಿಯಲ್ ಅಥವಾ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳೆಸ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದರ ರಿಜಿಸ್ಟ್ರೇಷನ್ನೇ ಇಲ್ಲ ಅನ್ನುವಂಥದ್ದು ಮೊದಲಿಂದ ಗೊತ್ತಿತ್ತು. ಬ್ರಿಟಿಷರೇನೋ ಅದಕ್ಕೆ ಅವಕಾಶ ಕೊಡಲಿಲ್ಲ, ಆ ಸಮಯದಲ್ಲಿ ನಾವು ಮಾಡಲಿಲ್ಲ ಅಂತ ನಮ್ಮ ಮೋಹನ್ ಭಾಗವತರು ಹೇಳ್ತಾರೆ. ನಂತರದಲ್ಲಿ ಸಂವಿಧಾನದಲ್ಲಿ ಆ ರೀತಿ ಇಲ್ಲ ಅನ್ನುವಂಥ ಮಾತಾಡ ಒಂದು ಮಾತನ್ನು ಜಾರಿಸಿಕೊಂಡು ಅದನ್ನು ಮಾಡಬೇಕಂತೇನಿಲ್ಲ ಅನ್ನುವಂಥ ಮಾತಾಡಿದರು. ಈಗೆಲ್ಲ ಅದನ್ನು ನೋಡಿದ್ದೀವಿ ನಾವು, ಜಾಲತಾಣದಲ್ಲಾಯಿತು, ಮೀಡಿಯಾದಲ್ಲಾಯಿತು. ಮೋಹನ್ ಭಾಗವತರಿಗೆ ಅದರ ಬಗ್ಗೆ ಏನೂ ಕಾಳಜಿ ಇಲ್ಲ ಅಂತೂ ಅದನ್ನು ವ್ಯಕ್ತ ಆಗ್ತದೆ, ಅಂದರೆ ಅದರ ಅವಶ್ಯಕತೆ ಇಲ್ಲ ಅಂತೇಳಿ. ಆದರೆ ಅದೇ ವಿಷಯವನ್ನು ಹೇಳ್ಕೊಂಡಂಥ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲ ಈಗ ನಮ್ಗೆ ಗೊತ್ತಾಗ್ತದೆ ಅದರದೆಲ್ಲ, ಈಗ ಆರಂಭ ಆಗಿದೆ, ಈಗ ಇದನ್ನು ಅಂತ್ಯ ಅಂತಲ್ಲ, ಇದು ಆರಂಭ ಆಗಿದೆ. ಇದು ಅಂತ್ಯ ಯಾವ ರೀತಿ ಆಗ್ತದೆ ನೋಡೋಣ ಅದನ್ನು. ಬಟ್ ಅದು ರಿಜಿಸ್ಟ್ರೇಷನ್ ಮಾಡಿಸಲೇಬೇಕಾದಂಥದ್ದು, ಮತ್ತು ರಿಜಿಸ್ಟ್ರೇಷನ್ ಯಾಕೆ ಮಾಡಿಸಿಲ್ಲ ಅನ್ನೋ ಸಹಿತ ನಾವು ಹೊರಗೆ ಹಾಕ್ತೀನಿ ಅನ್ನುವಂಥ ಮಾತನ್ನು ಅವರು ಈ ಒಂದು ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಚಿತ್ತಾಪುರದಲ್ಲಿ ಸಹಜದ ದಲಿತ ಪ್ಯಾಂಥರ್